ಮಕ್ಕಳೇ, ಪರಿಸರ ಅಧ್ಯಯನದಲ್ಲಿ ನಿಮಗೆ ಹನಿಗೂಡಿದರೆ ಅಂತ ಪಾಠ ಇದೆ. ಎಷ್ಟನೇ ಪಾಠ? ಎಷ್ಟು? ಪಾಠದ ಹೆಸರು ಎಸ್, ಹನಿಗೂಡಿದರೆ. ಹನಿ ಅಂದ್ರೆ ಮಳೆ ಹನಿ. ಮಳೆ ಹನಿ ಒಂದೊಂದು ಹನಿಯು ಕೂಡ ಭೂಮಿಗೆ ಬಂದು ವಾಪಸ್ ಎಲ್ಲೋಗುತ್ತೆ? ಅದು ಚೆನ್ನಾಗಿ ಕಾದು ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಭೂಮಿಯನ್ನೇ ಸೇರುತ್ತೆ. ಇದರ ಬಗ್ಗೆ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಹಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ, ಮತ್ತೆ ಹಾಡಿ, ಆಯ್ತಾ? ಭೂಮಿಯ ಮೂರು ಭಾಗವೆಲ್ಲ ನೀರು ತುಂಬಿದೆ. ಭೂಮಿಯ ಮೂರು ಭಾಗವೆಲ್ಲ ನೀರು ತುಂಬಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ. ಆವಿ ಮೇಲೆ ಏರಿ ಮುಗಿಲ ಎಡೆಗೆ ಸಾಗಿದೆ. ತಂಪು ಗಾಳಿ ತಗುಲಿ ಹಾವಿ ಹನಿಗಳಾಗಿದೆ. ತಂಪು ಗಾಳಿ ತಗುಲಿ ಹಾವಿ ಹನಿಗಳಾಗಿದೆ. ಹನಿಗಳೆಲ್ಲ ಒಂದುಗೂಡಿ ಮೋಡವಾಗಿದೆ. ಹನಿಗಳೆಲ್ಲ ಒಂದುಗೂಡಿ ಮೋಡವಾಗಿದೆ. ಮೋಡವೆಲ್ಲ ಗಗನದಲ್ಲಿ ತೇಲತೊಡಗಿದೆ. ಮೋಡವೆಲ್ಲ ಗಗನದಲ್ಲಿ ತೇಲತೊಡಗಿದೆ. ಭೂಮಿಯ ಮೂರು ಭಾಗವೆಲ್ಲ ನೀರು ತುಂಬಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ. ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿದೆ. ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿದೆ. ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿದೆ. ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿದೆ. ಮಳೆಯ ನೀರು ಹರಿದು ಹಳ್ಳ ಕೊಳ್ಳ ಸೇರಿದೆ. ಮಳೆಯ ನೀರು ಹರಿದು ಹಳ್ಳ ಕೊಳ್ಳ ಸೇರಿದೆ. ಇದರ ನೀರು ಮತ್ತೆ ಕಾದು ಆವಿಯಾಗಿದೆ. ಇದರ ನೀರು ಮತ್ತೆ ಕಾದು ಆವಿಯಾಗಿದೆ. ಭೂಮಿಯ ಮೂರು ಭಾಗವೆಲ್ಲ ನೀರು ತುಂಬಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ.